Hi everyone, welcome back to my class. Students, this session is the continuation of the lesson Heredity and Evolution. ಸೊ ಕಳೆದ ಸೆಷನ್ಸ್ನಲ್ಲಿ ನಿಮಗೆ ನಾನು 4 ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಹ್ಯಾಪ್ಲಾಯ್ಡ್, ಡೈಪ್ಲಾಯ್ಡ್, ಆಟೋಸೋಮ್ಸ್ ಆ್ಯಂಡ್ ಸೆಕ್ಸ್ ಕ್ರೋಮೋಸೋಮ್ಸ್. ಐ ಹೋಪ್ ನಿಮಗೆ ಅದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ಸೆಷನಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದೆಲ್ಲ ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನಿಮಗೆ ಮೆಂಡೆಲ್ಸ್ ಎಕ್ಸ್ಪೆರಿಮೆಂಟ್ ಅರ್ಥ ಆಗುತ್ತೆ. Okay, so if you have to understand Mendel's experiment, it is very important to listen to these concepts. So ಇವತ್ತಿನ ಸೆಷನ್ ಅಲ್ಲಿ ನಿಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೋಮೋಲಾಗಸ್ ಕ್ರೋಮೋಸೋಮ್, ಹೆಟ್ರೋಲಾಗಸ್ ಕ್ರೋಮೋಸೋಮ್ಸ್, ನೆಕ್ಸ್ಟ್ ಅಲೀಲ್ಸ್, ಹೋಮೋಝೈಗಸ್, ಹೆಟ್ರೋಝೈಗಸ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕಂಪ್ಲೀಟ್ ಸೆಷನ್ಸ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಮೆಂಡೆಲ್ಸ್ ಎಕ್ಸ್ಪೆರಿಮೆಂಟ್ನಲ್ಲಿ ನಾನು ಯೂಸ್ ಮಾಡುವಂಥ ಒಂದು ಟರ್ಮಿನಾಲಜೀಸ್ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಲಿಯರ್? So then let us begin today's class with the homologous chromosome. Homologous chromosome ಅಂದ್ರೆ ಏನು? See, homo ಅಂತಂದ್ರೆ first of all same ಅಂತ ಅರ್ಥ. The word homo, it is representing same, ಒಂದೇ ರೀತಿಯಾಗಿರುತ್ತೆ ಅಂತ. So a set of a paternal chromosome. Paternal ಅಂದ್ರೆ ಏನು? Father. Chromosome from the father. And one set of maternal. ಇಲ್ಲಿ P ಇದೆ, M ಮಾಡ್ಕೊಳ್ಬೇಕು ಇದನ್ನ. Okay, so one set of chromosome from the father and one set of chromosome from the mother. They pair up with each other inside a cell. ಒಂದು ಸೆಲ್ಲಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನಿದೆ, ಒಂದು ಸೆಲ್ಲಲ್ಲಿ ಫಾದರ್ನಿಂದ ಬಂದಂಥ ಒಂದು ಕ್ರೋಮೋಸೋಮ್, ಮದರ್ನಿಂದ ಬಂದಂಥ ಒಂದು ಕ್ರೋಮೋಸೋಮ್ ಎರಡೂ ಕೂಡ ಏನಾಗಿದೆ, ಪೈರಪ್ ಆಗಿದೆ. ಸೊ ದ ಪೈರಪ್ ಇನ್ಸೈಡ್ ಅ ಸೆಲ್. ವಿ ಕಾಲ್ ದಿಸ್ ಟೈಪ್ ಆಫ್ ಕ್ರೋಮೋಸೋಮ್ ಆಸ್ ದ ಹೋಮೋಲಾಗಸ್ ಕ್ರೋಮೋಸೋಮ್. ಕ್ರೋಮೋಸೋಮ್ ಎಲ್ಲಿರುತ್ತೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಸೊ ಇನ್ಸೈಡ್ ಅ ಸೆಲ್ ದೇರ್ ಇಸ್ ಅ ನ್ಯೂಕ್ಲಿಯಸ್ ಅಂಡ್ ಇನ್ಸೈಡ್ ಅ ನ್ಯೂಕ್ಲಿಯಸ್ ದೇರ್ ಇಸ್ ಅ ಕ್ರೋಮೋಸೋಮ್. ಆ್ಯಂಡ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಡೈಪ್ಲಾಯ್ಡ್ ಸೆಲ್ಸ್. ಡೈಪ್ಲಾಯ್ಡ್ ಸೆಲ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ನಿಮಗೆ ಹ್ಯಾಪ್ಲಾಯ್ಡ್ ಆ್ಯಂಡ್ ಡೈಪ್ಲಾಯ್ಡ್ ಅಂದರೆ ಏನು ಅಂತ ಗೊತ್ತಲ್ವಾ? ಹ್ಯಾಪ್ಲಾಯ್ಡ್ ಅಂದರೆ ಏನಾಗಿರುತ್ತೆ, ಒಂದೇ ಕ್ರೋಮೋಸೋಮ್ ಇರುತ್ತೆ. ಡೈಪ್ಲಾಯ್ಡ್ ಅಂದರೆ ಏನಿರುತ್ತೆ, ಡಬಲ್ ಕ್ರೋಮೋಸೋಮ್ ಇರುತ್ತೆ, ಅಂದರೆ ಎ ಪೈರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಓಕೆ, ಪೈರ್ ಆಫ್ ಕ್ರೋಮೋಸೋಮ್ ಇದ್ರೆ ನಾವು ಅದನ್ನು ಡೈಪ್ಲಾಯ್ಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಡೈಪ್ಲಾಯ್ಡ್ ಸೆಲ್ಸ್. Because only the diploid cells will have the two set of chromosome. ಇಲ್ಲಿ ನೋಡಿ, ಇದೊಂದು ಸೆಟ್ ಆಫ್ ಕ್ರೋಮೋಸೋಮ್ ಆ್ಯಂಡ್ ಇದು ಕೂಡ ಒಂದು ಸೆಟ್ ಆಫ್ ಕ್ರೋಮೋಸೋಮ್. ಇಲ್ಲಿ ಎರಡು ಕ್ರೋಮೋಸೋಮ್ ಅಂದರೆ ಒಂದು ಪೈರ್ ಅದು, ಓಕೆನಾ? ಸೊ ಎರಡು ಸೆಟ್ ಆಫ್ ಕ್ರೋಮೋಸೋಮ್ ಅಂದರೆ ಒಂದು ಪೈರ್ ಆಫ್ ಕ್ರೋಮೋಸೋಮ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಅದರ್ ದೆನ್ ದಿಸ್, ಇದನ್ನು ಏನಕ್ಕೋಸ್ಕರ ನಾವು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ? ಸಿ, ದೀಸ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ದೇ ಆರ್ ಆಫ್ ಸೇಮ್ ಸೈಜ್, ಸೇಮ್ ಶೇಪ್, and they also perform same type of function. Okay, the one set of chromosome which I am talking about, the chromosome from the father and chromosome from the mother. ಒಂದು ಕ್ರೋಮೋಸೋಮ್ ಫಾದರ್ ಇಂದ ಬಂದಂಥ ಒಂದು ಕ್ರೋಮೋಸೋಮ್ ಹಾಗೂ ಮದರ್ ಇಂದ ಬಂದಂಥ ಈ ಕ್ರೋಮೋಸೋಮ್ ಅಲ್ಲಿ ಏನಾಗಿರುತ್ತೆ, ದೇ ಆರ್ ಆಫ್ ಸೇಮ್ ಸೈಜ್, ಸೇಮ್ ಶೇಪ್, ಆ್ಯಂಡ್ ಆಲ್ಸೋ ದೇ ಆರ್ ಕೋಡಿಂಗ್ ಫಾರ್ ಸೇಮ್ ಟೈಪ್ ಆಫ್ ಟ್ರೇಟ್. ಒಂದೇ ಟ್ರೇಟನ್ನು ಅದು ಕೋಡ್ ಮಾಡ್ತಿರುತ್ತೆ. ಸೊ ಅಂಥ ಕ್ರೋಮೋಸೋಮನ್ನು ನಾವು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. So the next point is the homologous chromosomes, they bear corresponding genes governing the same type of traits. ಹಾಗಂದ್ರೆ ಏನು? See, when we look at the structure of the homologous chromosome, on the chromosome there are genes. ನೀವು ನೋಡ್ಬೋದು, ನೋಡಿ ಡಿಫ್ರೆಂಟ್ ಕಲರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇಟ್ ಈಸ್ ಈಸಿ ಫಾರ್ ಯು ಟು ಐಡೆಂಟಿಫೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಜೀನ್ಸ್ ವಿಲ್ ಆ್ಯಕ್ಚುಲಿ ದೇ ವಿಲ್ ಕಂಟ್ರೋಲ್ ಆಲ್ ದ ಟ್ರೇಟ್ಸ್ ಆಫ್ ಅವರ್ ಬಾಡಿ. ನಮ್ಮ ಬಾಡಿನಲ್ಲಿರುವಂಥ ಪ್ರತಿಯೊಂದು ಟ್ರೇಟನ್ನು ಕೂಡ, ಹೇರ್ ಕಲರ್ ಹೀಗಿರಬೇಕು, ಐ ಕಲರ್ ಈ ರೀತಿ ಇರಬೇಕು, ನಮ್ಮ ನೋಸ್ ಈ ರೀತಿ ಇರಬೇಕು, ನಮ್ಮ ಫೇಸ್ನ ಸ್ಟ್ರಕ್ಚರ್ ಈ ರೀತಿ ಇರಬೇಕು ಅಂತ ಪ್ರತಿಯೊಂದು ಟ್ರೇಟನ್ನು ಕೂಡ ಈ ಜೀನ್ಸೇ ಕಂಟ್ರೋಲ್ ಮಾಡುತ್ತೆ. ಸೊ ವೆನ್ ಐ ಟಾಕ್ ಅಬೌಟ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್, ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ಅ ಹೋಮೋಲಾಗಸ್ ಕ್ರೋಮೋಸೋಮ್. ಬಿಕಾಸ್ ಹೋಮೋಲಾಗಸ್ ಕ್ರೋಮೋಸೋಮ್ ಏನೇನು ಕಂಟೈನ್ ಮಾಡಿರುತ್ತೆ, ಅದು ಒನ್ ಕ್ರೋಮೋಸೋಮ್ ಫ್ರಮ್ ದ ಫಾದರ್ ಆ್ಯಂಡ್ ಒನ್ ಕಂಪ್ಲೀಟ್ ದಟ್ ಈಸ್ ಸೆಟ್ ಆಫ್ ಕ್ರೋಮೋಸೋಮ್ ಫ್ರಮ್ ದ ಮದರ್. ಹೌದಲ್ವಾ? ಆ್ಯಂಡ್ ಹಿಯರ್ ದ ಜೀನ್ಸ್ ಆರ್ ಲೊಕೇಟೆಡ್, ಹಿಯರ್ ದೀಸ್ ಜೀನ್ಸ್ ಆರ್ ಲೊಕೇಟೆಡ್. So these regions of two chromosomes are known as the homologous chromosomes. ಅಲ್ಲಿ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಈ ಕ್ರೋಮೋಸೋಮ್ಸ್ ಏನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ, ಓಕೆ, ದೇ ವಿಲ್ ಕೋಡ್ ಫಾರ್ ಸೇಮ್ ಟೈಪ್ ಆಫ್ ಜೀನ್. ಒಂದೇ ಟೈಪ್ ಆಫ್ ಜೀನ್ಸ್ ಅನ್ನೋದು ಕೋಡ್ ಮಾಡ್ತಿರುತ್ತೆ. ಸೊ ನಿಮಗೆ ಒಂದು ಕ್ವೆಶನ್ ಬರ್ಬೋದು, ಯಾಕೆ ಸೇಮ್ ಟೈಪ್ ಆಫ್ ಜೀನ್ಸನ್ನು ಇದು ಕೋಡ್ ಮಾಡ್ತಿರುತ್ತೆ? ಸಪೋಸ್ ಇದೇನಾದರೂ ಸೇಮ್ ಟೈಪ್ ಆಫ್ ಜೀನ್ಸನ್ನು ಕೋಡ್ ಮಾಡ್ತಿದ್ರೆ ಇದನ್ನು ನಾವು ಏನಂತ ಕರಿತೀವಿ ಅಂತ ನೋಡೋಣ. ಸಿ, ಇಫ್ ದೀಸ್ ಜೀನ್ಸ್ ಆರ್ ಕೋಡಿಂಗ್ ಫಾರ್ ದ ಸೇಮ್ ಟೈಪ್ ಆಫ್ ಟ್ರೇಟ್, ವಿ ಕಾಲ್ ಸಚ್ ಟೈಪ್ ಆಫ್ ಕ್ರೋಮೋಸೋಮ್ಸ್ ಆಸ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್.
ಓಕೆ, ಬಿಕಾಸ್ ಯಾಕೆ ಅಂದರೆ ನೋಡಿ, ಇಲ್ಲಿರುವಂಥ ಫಾದರ್ನಲ್ಲಿರುವಂಥ ಒಂದು ಕ್ರೋಮೋಸೋಮ್, ಈ ಹೋಮೋಲಾಗಸ್ ರೀಜನಲ್ಲಿರುವಂಥ ಒಂದು ಜೀನ್, ಆ್ಯಂಡ್ ಮದರ್ನಲ್ಲಿರುವಂಥ ಹೋಮೋಲಾಗಸ್ ರೀಜನಲ್ಲಿರುವಂಥ ಒಂದು ಜೀನ್ ಏನಾಗುತ್ತೆ, ಎರಡೂ ಕೂಡ ಒಂದೇ ಟೈಪ್ ಆಫ್ ಟ್ರೇಟನ್ನು ಕೋಡ್ ಮಾಡ್ತಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಕ್ಲಿಯರ್? ಆ್ಯಂಡ್ ಇಲ್ಲಿ ನೋಡ್ಬೋದು ಕ್ರೋಮೋಸೋಮ್, ನೋಡಿ ಇಲ್ಲಿ ಕ್ರೊಮ್ಯಾಟಿಡ್ ಅನ್ನಂತ ಏನಿದೆ, ಈ ಕ್ರೊಮ್ಯಾಟಿಡ್ ಸೊ ಏನಾಗಿದೆ, ಡಬಲ್ ಆಗಿದೆ, ಅಂದರೆ ಇಲ್ಲಿ ಒಂದು ಸೆಟ್ ಆಫ್ ಕ್ರೋಮೋಸೋಮ್ ಇದೆ, ಹೌದಲ್ಲ. ಸೊ ಹಿಯರ್ ದೀಸ್ ಕ್ರೊಮ್ಯಾಟಿಡ್ಸ್ ದೇ ಹ್ಯಾವ್ ಅ ಸೆಂಟರ್ ರೀಜನ್. ದಿಸ್ ಇಸ್ ದ ಸೆಂಟರ್ ರೀಜನ್ ಆಫ್ ದ ಕ್ರೊಮ್ಯಾಟಿಡ್. ಸೊ ಈ ಸೆಂಟರ್ ರೀಜನ್ನ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಸೆಂಟ್ರೋಮಿಯರ್. ಓಕೆ, so centromere is the center of the chromatids. Homologous chromosomes are two different chromosomes, ಹೌದಲ್ವಾ, where same genes are present in the homologous region. ಅಂದರೆ ಇಲ್ಲಿ ನಾನು ಹೇಳ್ದಂಗೆ ಇವೆರಡೂ ಕೂಡ ಐಕಲ್ಲನ್ನು ರೆಪ್ರೆಸೆಂಟ್ ಮಾಡ್ತಿದ್ರೆ ಈ ಒಂದು ಸೆಟ್ಟಲ್ಲಿ, ಈ ಸೆಟ್ಟಲ್ಲೂ ಕೂಡ ಈ ರೀಜನಲ್ಲಿ ಇದು ಕೂಡ ಐಕಲ್ಲನ್ನು ರೆಪ್ರೆಸೆಂಟ್ ಮಾಡ್ತದೆ. ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಆಸ್ ಐ ಗಿವ್ ಯು ಎಕ್ಸಾಂಪಲ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬಿಟ್ ಮೋರ್ ಕ್ಲಿಯರ್. ಓಕೆ, ಸೊ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ನೋಡಿ, ನಿಮಗೆ ಇದು ಗೊತ್ತಿರೋ ಹಾಗೆ ಇದು ಒಂದು ಹೋಮೋಲಾಗಸ್ ಕ್ರೋಮೋಸೋಮ್, ಬಿಕಾಸ್ ಫಾದರ್ ಆ್ಯಂಡ್ ಮದರ್ನ ಕಂಪ್ಲೀಟ್ ಸೆಟ್ ಇಲ್ಲಿದೆ. ಆ್ಯಂಡ್ ಇಫ್ ಐ ಟೇಕ್ ಎನ್ ಎಕ್ಸಾಂಪಲ್, ಓಕೆ, ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದ ಐ ಕಲರ್. ಸೊ ಲೆಟ್ ಅಸ್ ಟೇಕ್ ದ ಫಾದರ್ಸ್ ಐ ಕಲರ್ ಈಸ್ ಬ್ರೌನ್. ಈಗ ಫಾದರ್ನ ಐ ಕಲರ್ ಬ್ರೌನ್ ಅಂತ ತಗೊಂಡು ಆ್ಯಂಡ್ ಮದರ್ನ ಐ ಕಲರ್ ಬ್ಲೂ ಅಂತ ತಗೊಳ್ಳೋಣ. ಸೊ ಇನ್ ದಿಸ್ ಕೇಸ್, ಇಫ್ ದೀಸ್ ಜೀನ್ಸ್ ಆರ್ ಕರೆಸ್ಪಾಂಡ್ ಟು ಐ ಕಲರ್, ಎರಡೂ ಕೂಡ ಏನಾಗಿದೆ, ಐ ಕಲರ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ಹಿಯರ್ ಇಫ್ ಯು ಸಿ ಹಿಯರ್, the eye color of both of them will represent by blue. Here it is blue. See, ಈ ಜೀನು ಕೂಡ ಬ್ಲೂನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇಲ್ಲಿ ಇದು ಕೂಡ ಬ್ಲೂನ ರೆಪ್ರೆಸೆಂಟ್ ಮಾಡ್ತಾ ಇದೆ. ದಟ್ ಮೀನ್ಸ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆರ್ ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ಈಚ್ ಅದರ್. ಓಕೆ, ಸಿ ದಟ್ ಈಸ್ ಬೋತ್ ದ ಮೆಟರ್ನಲ್ ಕ್ರೋಮೋಸೋಮ್ ವಿಲ್ ರೆಪ್ರೆಸೆಂಟ್ ಬ್ಲೂ ಆ್ಯಂಡ್ ಬೋತ್ ದ ಪೆಟರ್ನಲ್ ಕ್ರೋಮೋಸೋಮ್ ವಿಲ್ ರೆಪ್ರೆಸೆಂಟ್ ದ ಬ್ರೌನ್. ಅರ್ಥ ಆಗ್ತಿದ್ಯಾ? ನೋಡಿ, ಈ ಪೆಟರ್ನಲ್ ಕ್ರೋಮೋಸೋಮ್ ಅಂದರೆ ಎಷ್ಟು ಕ್ರೋಮೋಸೋಮ್ ಇದೆ, ಇಲ್ಲಿ 2 ಕ್ರೋಮೋಸೋಮ್ ಇದೆ, 1 and 2, ಹೌದಲ್ವಾ. ಈ ಎರಡೂ ಕ್ರೋಮೋಸೋಮ್ ಏನು ಮಾಡ್ತದೆ, ಬ್ರೌನ್ ಕಲರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ವೆರ್ ಆಸ್ ಇನ್ ದ ಕೇಸ್ ಆಫ್ ಮದರ್, ಸೊ ಇಲ್ಲೂ ಕೂಡ ಈ ಎರಡೂ ಕ್ರೋಮೋಸೋಮ್, ಸಿ 1 ಕ್ರೋಮೋಸೋಮ್ ಆ್ಯಂಡ್ ಅನದರ್ ಕ್ರೋಮೋಸೋಮ್. ಓಕೆ, ಸೊ ಎರಡೂ ಕ್ರೋಮೋಸೋಮ್ ಕೂಡ ಬ್ಲೂ ಕಲರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಕ್ಲಿಯರ್? ಸೊ ಹಿಯರ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆರ್ ದ ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ಈಚ್ ಅದರ್, ಬಟ್ ಆಫ್ ಡಿಫ್ರೆಂಟ್ ವರ್ಷನ್. ಓಕೆ, ಏನಾಗಿರುತ್ತೆ, ರೆಪ್ಲಿಕಾ ಸೇಮ್ ಆಗಿರುತ್ತೆ, ಬಟ್ ಡಿಫ್ರೆಂಟ್ ವರ್ಷನ್. ಯಾಕೆ ಡಿಫ್ರೆಂಟ್ ಅಂತ ಹೇಳ್ತಾ ಇದೆ, ಇಲ್ಲಿ ಬ್ರೌನ್ ಕಲರ್ನ ರೆಪ್ರೆಸೆಂಟ್ ಮಾಡ್ತಿದ್ರೆ ಇಲ್ಲಿ ಬ್ಲೂ ಕಲರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಟ್ ಬೋತ್ ಆರ್ ರೆಪ್ರೆಸೆಂಟಿಂಗ್ ಆರ್ ಬೋತ್ ಆರ್ ಕೋಡಿಂಗ್ ಫಾರ್ ದ ಐ ಕಲರ್. ಓಕೆ, ಬೋತ್ ಆರ್ ಕೋಡಿಂಗ್ ಫಾರ್ ದ ಐ ಕಲರ್. ದಟ್ ಮೀನ್ಸ್ ಬೋತ್ ಆರ್ ರೆಪ್ರೆಸೆಂಟಿಂಗ್ ದ ಸೇಮ್ ಜೀನ್ಸ್ ಆಫ್ ಡಿಫ್ರೆಂಟ್ ವರ್ಷನ್ಸ್. ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಎರಡೂ ಕಡೆನೂ ಏನಾಗಿದೆ, ಸೇಮ್ ಟೈಪ್ ಆಫ್ ಜೀನ್ಸ್ ಇದೆ. ಈ ಜೀನ್ಸು ಒಂದನ್ನೇ ಕೋಡ್ ಮಾಡ್ತಾ ಇದೆ. ಏನನ್ನ ಕೋಡ್ ಮಾಡ್ತಾ ಇದೆ, ಇಲ್ಲಿ ಐ ಕಲರ್ನ ಕೋಡ್ ಮಾಡ್ತಾ ಇದೆ. ಬಟ್ ದಿಸ್ ಐ ಕಲರ್ ಇಸ್ ಆಫ್ ಡಿಫ್ರೆಂಟ್ ವರ್ಷನ್. ಫಾದರ್ನಲ್ಲಿ ಬ್ರೌನ್ ಕಲರ್ ಐ ರೆಪ್ರೆಸೆಂಟ್ ಮಾಡ್ತಿದ್ರೆ ಮದರ್ನಲ್ಲಿ ಬ್ಲೂ ಕಲರ್ ಐ ಬಾಲ್ನ ರೆಪ್ರೆಸೆಂಟ್ ಮಾಡ್ತಿದೆ. ದೇ ಆರ್ ರೆಪ್ರೆಸೆಂಟಿಂಗ್ ದ ಡಿಫ್ರೆಂಟ್ ವರ್ಷನ್ಸ್ ಆಫ್ ದ ಸೇಮ್ ಜೀನ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಆರ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. 3 ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನು? ಫಸ್ಟು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದರೆ ಏನು? ದೇ ಆರ್ ದ ಕ್ರೋಮೋಸೋಮ್ಸ್ ವಿಚ್ ಕಂಟೈನ್ 1 set of paternal chromosome and 1 set of the maternal chromosome, and they are of same size, shape, and they also perform the same function. Okay, and these homologous chromosomes, they basically consist of different versions of same genes. ಅಂದರೆ different versions ಅಂದರೆ ಏನು? ಇಲ್ಲಿ ಎರಡೂ ಕಡೆನೂ ಕೂಡ ಐ ಕಲರ್ನೇ ರೆಪ್ರೆಸೆಂಟ್ ಮಾಡ್ತಿದ್ರು. ಹೋಮೋಲಾಗಸ್ ರೀಜನಲ್ಲಿ ಏನಾಗಿರುತ್ತೆ, ವರ್ಷನ್ಸ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಬ್ರೌನ್ ಕಲರ್ ವರ್ಷನ್ ಇದ್ರೆ ಇಲ್ಲಿ ಬ್ಲೂ ಕಲರ್ ವರ್ಷನ್ ಇರುತ್ತೆ. Clear? So this is what you have to understand about the homologous chromosomes. Okay, now let us talk about the next type of chromosome, that is the heterologous chromosome. Okay, heterologous chromosome ಬಗ್ಗೆ ಮಾತಾಡಿದಾಗ ಹೆಟಿರೋ ಅಂತಂದ್ರೆ ಡಿಫ್ರೆಂಟ್ ಅಂತ ಅರ್ಥ. Hetero is nothing but different. So here these are the type of chromosomes which differ in their shape, differ in their size, and differ in their function. That means they do not belong to the same pair. ಅದು ಒಂದೇ ಪೇರ್ದು ಆಗಿರೋದಿಲ್ಲ. So here, see, let me take this as one pair and this as another pair. Okay, see, one part of here is corresponding to the eye color, maybe here another part is corresponding to the skin color. So it is like that. ಸೊ ಏನಾಗಿರುತ್ತೆ, ಇಲ್ಲಿ ಆ ಪೇರಲ್ಲಿರುವಂಥ ಕ್ರೋಮೋಸೋಮ್, ಅದರಲ್ಲಿರುವಂಥ ಒಂದು ಕ್ರೋಮೋಸೋಮಲ್ಲಿರುವಂಥ ಜೀನಿಗೆ ಏನಾಗಿರುತ್ತೆ, ಒಂದೇ ಟ್ರೇಟನ್ನು ಕೋಡ್ ಮಾಡ್ತಿರೋದಿಲ್ಲ, ಡಿಫ್ರೆಂಟ್ ಟ್ರೇಟ್ಸನ್ನು ಕೋಡ್ ಮಾಡ್ತಿರುತ್ತೆ.
That is why they have different size, different shape, and as well as different function. Okay, whereas in the case of homologous chromosome ಅಲ್ಲಿ ಏನಾಗಿತ್ತು, ಸೇಮ್ ಸೈಜ್, ಸೇಮ್ ಶೇಪ್, ಸೇಮ್ ಫಂಕ್ಷನ್ ಇರ್ತಿತ್ತು. Heterologous chromosome ಅಲ್ಲಿ ಏನಾಗಿತ್ತು, they differ in their size, shape as well as function. That means, so the genes which are coding here for one type of trait may not be coding here of same trait. Different trait ಅನ್ನೋದು ಕೋಡ್ ಮಾಡ್ತಿರ್ಬೋದು. So it is very important to understand what is homologous chromosomes and heterologous chromosomes. ಎರಡು ಕೂಡ ತುಂಬ important, because when I am talking about Mendel's experiment especially, ನಿಮಗೆ ಈ ವರ್ಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಟರ್ಮಿನಾಲಜೀಸ್ ನಿಮಗೆ ಗೊತ್ತಿರಬೇಕು. Clear? So now we will understand about the next concept. So the next concept is allele. Okay? So what is meant by allele? See, I have already discussed about Mendel's pea plant experiment. ಹೌದಲ್ವಾ, ಪೆಂಡಲ್ಸ್ ಪೀ ಪ್ಲಾಂಟ್ ಎಕ್ಸ್ಪೆರಿಮೆಂಟ್ ಹೇಳುವಾಗ ಹೌ ಡು ವಿ ಡಿನೋಟ್ ದ ಟ್ರೇಟ್ಸ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್? ಸಿ ಲೈಕ್ ಐ ಸೆಡ್, ನಾನು ಏನು ಹೇಳಿದೆ, ಟಾಲ್ ಪೀ ಪ್ಲಾಂಟ್ ಬಗ್ಗೆ ಮತ್ತು ಡ್ವಾರ್ಫ್ ಪೀ ಪ್ಲಾಂಟ್ ಬಗ್ಗೆ ಹೇಳಿದೆ, ಹೌದಲ್ವಾ? ಸೊ ವೆನ್ ವಿ ಡಿನೋಟ್ ದ ಟಾಲ್ ಪೀ ಪ್ಲಾಂಟ್, ಫಾರ್ ಎಕ್ಸಾಂಪಲ್ ಈಗ ನಾನು ಟಾಲ್ ಪೀ ಪ್ಲಾಂಟನ್ನೇ ಡಿನೋಟ್ ಮಾಡ್ತಾ ಇದ್ದೀನಿ ಅಂದರೆ, ಅಥವಾ ಡ್ವಾರ್ಫ್ ಪೀ ಪ್ಲಾಂಟನ್ನು ಡಿನೋಟ್ ಮಾಡ್ತಾ ಇದ್ದೀನಿ ಅಂದರೆ, ಐ ವಿಲ್ ಡಿನೋಟ್ ದೆಮ್ ಬೈ ಯೂಸಿಂಗ್ ದ ಲೆಟರ್ಸ್, ಹೌದಲ್ವಾ? ಸೊ ಇನ್ ಆರ್ಡರ್ ಟು ಡಿನೋಟ್ ದ ಟಾಲ್ ಪೀ ಪ್ಲಾಂಟನ್ನು ಡಿನೋಟ್ ಮಾಡೋಕ್ಕೆ ನಾನು ಕ್ಯಾಪಿಟಲ್ ಟಿನ ಯೂಸ್ ಮಾಡ್ತೀನಿ. ಡ್ವಾರ್ಫ್ ಪೀ ಪ್ಲಾಂಟನ್ನ ಡಿನೋಟ್ ಮಾಡೋಕ್ಕೆ ಸ್ಮಾಲ್ ಟಿನ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ವಿ ಡಿನೋಟ್ ದ ಥಿಂಗ್ಸ್ ಆರ್ ದ ಆರ್ಗ್ಯಾನಿಸಮ್ಸ್, ಹೌದಲ್ವಾ? ಸೊ ನಾವು ಅಲೀಲ್ ಈಸ್ ಒನ್ ಮೆಂಬರ್ ಆಫ್ ಈಚ್ ಪೇರ್. ಅಂದರೆ ಈಗ ಟಾಲ್ ಪೀ ಪ್ಲಾಂಟ್ ಅಂದರೆ ಒಂದು ಸೆಟ್ಟಲ್ಲಿ ನಾವು ಬರೆದಾಗ ಟಿ ಅಂತ ಬರಿತೀವಿ, ಕ್ಯಾಪಿಟಲ್ ಟಿ. ಡ್ವಾರ್ಫ್ ಪೀ ಪ್ಲಾಂಟ್ ಅಂದರೆ ಸ್ಮಾಲ್ ಟಿ ಅಂತ ಬರಿತೀವಿ. ಸೊ ಅಲೀಲ್ ಈಸ್ ಒನ್ ಮೆಂಬರ್, ಇದರಲ್ಲಿರುವಂಥ ಪ್ರತಿಯೊಂದು ಮೆಂಬರ್, ಇಟ್ ಈಸ್ ಒನ್ ಮೆಂಬರ್ ಆಫ್ the gene that occupy the given position in the homologous chromosome. Okay, it is the one member of the pair of gene that occupy the given, illu kuda idondu allele agide, idu ondu allele. Okay, so they occupy the given position in the homologous chromosome. Because we saw that when we take an example of homologous chromosome, ಒಂದು homologous chromosome na tagondaga, so what do we see here? See, in this homologous chromosome, see, this is one set of chromosome, this is another set of chromosome, ಹೌದಲ್ವಾ? So one set of chromosome is representing the blue color and another is representing the dark blue color ಅಂತ ಅನ್ಕೊಳ್ಳಿ. Okay, they are representing the same type of gene, but they are present in one pair. So this is one member of pair and this is another member of pair. Here, see, this is one member of pair and this is another member of pair. Clear? ಸೊ ಅಲೀಲ್ ಈಸ್ ದ ಒನ್ ಮೆಂಬರ್. ಈ ಪ್ರತಿಯೊಂದು ಮೆಂಬರ್ಲಿ ಇದೊಂದು ಟಿನ ಡಿನೋಟ್ ಮಾಡ್ತಾ ಇದ್ದಾರೆ. ಈ ಪ್ರತಿಯೊಂದು ಮೆಂಬರು ಕೂಡ ಏನಾಗಿರುತ್ತೆ, ಅಲೀಲ್ ಆಗಿರುತ್ತೆ. ಕ್ಲಿಯರ್? ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ನೋಡಿ. ಸಿ, ಇಫ್ ದಿಸ್ ಡಿನೋಟ್ಸ್ ದ ಬ್ಲೂ ಕಲರ್ ಐ, ಸಿ ಹಿಯರ್ ಐ ಹ್ಯಾವ್ written a homologous chromosome. Okay, here let me show you. Okay, this denotes, ಈಗ ಈ ಒಂದು ಸೆಟ್ ಬ್ಲೂ ಕಲರ್ ಐಬಾಲ್ನ ರೆಪ್ರೆಸೆಂಟ್ ಮಾಡ್ತಿದ್ರೆ ಐ ವಿಲ್ ರೆಪ್ರೆಸೆಂಟ್ ಇಟ್ ಆಸ್ ಸ್ಮಾಲ್ ಬಿ. ಈಗ ಇಫ್ ದಿಸ್ ಡಿನೋಟ್ ದ ಬ್ಲ್ಯಾಕ್ ಕಲರ್ ಐ, ದೆನ್ ಐ ವಿಲ್ ರೆಪ್ರೆಸೆಂಟ್ ದಿಸ್ ಬೈ ಕ್ಯಾಪಿಟಲ್ ಬಿ. ಸೊ ವೆನ್ ವಿ ಕಂಬೈನ್ ದಿಸ್ ಕ್ರೋಮೋಸೋಮ್ಸ್ ಟುಗೆದರ್, ಯಾಕೆ? ಬಿಕಾಸ್ ದೇ ಆರ್ ಎಕ್ಸಿಸ್ಟಿಂಗ್ ಇನ್ ದ ಪೇರ್ ಆಗಿದೆ, ಹೌದಲ್ವಾ? ಸೊ ವೆನ್ ವಿ ಕಂಬೈನ್, ವಾಟ್ ಡು ವಿ ಗೆಟ್? ಕ್ಯಾಪಿಟಲ್ ಬಿ ಆ್ಯಂಡ್ ಸ್ಮಾಲ್ ಬಿ, ಹೌದಲ್ವಾ? ಕ್ಯಾಪಿಟಲ್ ಬಿ ಆ್ಯಂಡ್ ಸ್ಮಾಲ್ ಬಿ ಎರಡನ್ನೂ ಕಂಬೈನ್ ಮಾಡಿದಾಗ, ಸೊ ವಾಟ್ ವುಡ್ ಬಿ ದ ಕಲರ್ ಆಫ್ ಐ? ಈಗ ಯಾವುದು ಡಾಮಿನೆಂಟ್ ಕ್ಯಾರೆಕ್ಟರ್? ಅಫ್ಕೋರ್ಸ್ ಬ್ಲ್ಯಾಕ್ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್, ಹೌದಲ್ವಾ? ಸೊ ವೆನ್ ವಿ ಟೇಕ್ ಟುಗೆದರ್ ವಿ ಗೆಟ್ ಬ್ಲ್ಯಾಕ್ ಕಲರ್ ಐಬಾಲ್ ಇನ್ ದ ಆಫ್ ಸ್ಪ್ರಿಂಗ್. ಯಾಕೆಂದರೆ ಬ್ಲ್ಯಾಕ್ ಇಸ್ ದ ಡಾಮಿನೆಂಟ್ ಟ್ರೇಟ್. ನಿಮಗೆ ಗೊತ್ತಿದೆ ಅಲ್ವಾ, ಬ್ಲ್ಯಾಕ್ನ ಕಾಮನ್ ಆಗಿ ಬ್ಲ್ಯಾಕ್ ಕಲರ್ ಐಬಾಲನ್ನು ನೋಡ್ಬೋದು ದ್ಯಾನ್ ಬ್ಲೂ ಕಲರ್ ಐಬಾಲ್. Clear? So each of these pairs, that means the small b and the capital B, each of this is separately known as allele. ಪ್ರತಿಯೊಂದು ಲೆಟರ್ನು ಕೂಡ ನಾವು ಅಲೀಲ್ ಅಂತ ಕರಿತೀವಿ. ಸೊ ಅಲೀಲ್ is the one member of the pair of gene that occupy a given position, okay, on the homologous chromosome. Okay, why they occupy the given position? ಯಾಕೆ ಆಕ್ಯುಪೈ ಮಾಡುತ್ತೆ? ಬಿಕಾಸ್ ದೇ ಆರ್ ಗೋಯಿಂಗ್ ಟು ಕರೆಸ್ಪಾಂಡ್ ದ ಸೇಮ್ ಟ್ರೇಟ್, ಒಂದೇ ರೀತಿಯ ಟ್ರೇಟನ್ನು ಅದು ಕರೆಸ್ಪಾಂಡಿಂಗ್ ಮಾಡ್ತಾ ಇರುತ್ತೆ. So in the homologous chromosome, if they occupy corresponding position, that itself means they are going to correspond the same trait. Clear? So let me give you another example, so it will be easy for you to understand even better. Okay. See, if we take an example of dwarf pea plant,
ಸೊ ಹೌ ಡು ವಿ ಡಿನೋಟ್ ದಿಸ್ ಅಲೀಲ್? ಅಲೀಲ್ ಅಂದ್ರೇನು? ಆ ಲೆಟರ್ ಡ್ವಾರ್ಫ್ ಪೀ ಪ್ಲಾಂಟ್ನ ಯಾವ ರೀತಿ ನಾವು ಡಿನೋಟ್ ಮಾಡ್ಬೋದು? ಐ ಹೋಪ್ ಯು ಆಲ್ ಹ್ಯಾವ್ ರಿಮೆಂಬರ್ಡ್ ದ ಮೆಂಡಲ್ಸ್ ಪೀ ಪ್ಲಾಂಟ್ ಎಕ್ಸ್ಪೆರಿಮೆಂಟ್. ಡ್ವಾರ್ಫ್ ಅನ್ನೋದು ರಿಸೆಸಿವ್ ಟ್ರೇಟ್ ಅಲ್ವಾ, ಟಾಲ್ ಅನ್ನೋದು ಡಾಮಿನೆಂಟ್ ಟ್ರೇಟ್. ಸೊ ವೆನ್ ವಿ ಟಾಕ್ ಅಬೌಟ್ ಮೆಂಡಲ್ಸ್ ಪೀ ಪ್ಲಾಂಟ್ ಎಕ್ಸ್ಪೆರಿಮೆಂಟ್, ಮೆಂಡಲ್ಸ್ ಪೀ ಪ್ಲಾಂಟ್ ಎಕ್ಸ್ಪೆರಿಮೆಂಟಲ್ಲಿ F1 ಜನರೇಷನ್ ಅಂಡ್ F2 ಜನರೇಷನ್ ಬಗ್ಗೆ ನಾನು ಹೇಳಿದ್ದೆ ನಿಮಗೆ. F1 ಜನರೇಷನಲ್ಲಿ ಏನಾಗಿತ್ತು? ಡ್ವಾರ್ಫ್ ಕ್ಯಾರೆಕ್ಟರ್ ಇರಲಿಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಪ್ಲಾಂಟ್ಸು ಟಾಲ್ ಆಗಿತ್ತು, ಹೌದಲ್ವಾ? ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ವೆನ್ ವಿ ಸಿ ದ ರೆಸೆಸಿವ್ ಟ್ರೇಟ್ ಇನ್ ದ ಆಫ್ ಸ್ಪ್ರಿಂಗ್, ಇಟ್ ಈಸ್ ಅಂಡರ್ಸ್ಟುಡ್ ದಾಟ್ ಈ ರಿಸೆಸಿವ್ ಟ್ರೇಟ್ ಅನ್ನೋದು ಎರಡೂ ಪೇರೆಂಟ್ಸಿಂದ ಏನಾಗಿರಬೇಕು? ಈ ಆಫ್ ಸ್ಪ್ರಿಂಗ್ಗೆ ಬಂದಿರಬೇಕು. ಎರಡೂ ಪೇರೆಂಟ್ಸಿಂದ ಇದು ಕ್ಯಾರಿ ಮಾಡಿದರೆ ಮಾತ್ರ ಏನಾಗುತ್ತೆ? ರಿಸೆಸಿವ್ ಟ್ರೇಟ್ ಅನ್ನೋದ ನಾವು ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಸಿ the recessive trait is now denoted by small t. Now small t and small t, it is representing the dwarf pea plant. ಇದು ಪ್ಲಾಂಟ್ ಈಗ ಡ್ವಾರ್ಫ್ ಆಗಿದೆ ಅಂತಂದರೆ ಇಬ್ಬರು ಪೇರೆಂಟ್ಸು ಕೂಡ ಒಂದೊಂದು ಸ್ಮಾಲ್ ಟೀನ ಏನು ಮಾಡಿರಬೇಕು? ಇವರು ಡೊನೇಟ್ ಮಾಡಿರಬೇಕು. ಇಬ್ಬರು ಪ್ಯಾರೆಂಟ್ಸಿಂದ ಕ್ಯಾರಿ ಮಾಡಿದರೆ ಮಾತ್ರ ಏನಾಗುತ್ತೆ? ಇಲ್ಲಿ ಆಫ್ ಸ್ಪ್ರಿಂಗಲ್ಲಿ ಡ್ವಾರ್ಫ್ ಪೀ ಪ್ಲಾಂಟ್ ಅನ್ನೋದನ್ನು ನಾವು ನೋಡಬಹುದು. ಕ್ಲಿಯರ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸಿ, ಇಫ್ ಯು ಲುಕ್ ಅಟ್ ದಿಸ್ ಡ್ವಾರ್ಫ್ ಪೀ ಪ್ಲಾಂಟ್, how can we denote this allele? By using the small t and small t. If this plant is dwarf, it is because that parents have donated the recessive trait. Okay, I hope you are clear with this concept. So similarly, when I talk about the tall pea plant ಬಗ್ಗೆ ಮಾತಾಡಿದಾಗ, for the plant to be tall, there are many possibilities. ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ ಪ್ಲಾಂಟ್ಸ್ ಟಾಲ್ ಆಗಿರಬೇಕು ಅಂದರೆ. ಮೇ ಬಿ ಇಟ್ ಹ್ಯಾಸ್ ಗಾಟ್ ದ ಟಾಲ್ ಟ್ರೇಟ್ ಫ್ರಮ್ ಬೋತ್ ದ ಪೇರೆಂಟ್ಸ್, ಅಂದರೆ ಇಬ್ಬರು ಪೇರೆಂಟ್ಸು ಕೂಡ ಟಾಲ್ ಟ್ರೇಟನ್ನು ಡೊನೇಟ್ ಮಾಡಿರಬಹುದು. ಆರ್ ಮೇ ಬಿ ಇಟ್ ಹ್ಯಾಸ್ ಗಾಟ್ ಒನ್ ಟಾಲ್ ಟ್ರೇಟ್ ಫ್ರಮ್ ದ ಫಾದರ್ ಆ್ಯಂಡ್ ಒನ್ ಫ್ರಮ್ ದ ದಟ್ ಈಸ್ ಒನ್ ಡ್ವಾರ್ಫ್ ಟ್ರೇಟ್ ಫ್ರಮ್ ದ ಮದರ್, ಈವನ್ ದೋ ಇಟ್ ಇಸ್ ಟಾಲ್. ಹೌದಲ್ಲ? ಡಾಮಿನೆಂಟ್ ಟ್ರೇಟ್ ಇದ್ದರೆ ಇದು ಟಾಲೇನೆ. ಅಥವಾ ಒಂದು ಡ್ವಾರ್ಫ್ ಟ್ರೇಟನ್ನು ಫಾದರಿಂದ, ಟಾಲ್ ಟ್ರೇಟನ್ನು ಮದರಿಂದ ಪಡ್ಕೊಂಡಿದ್ರು ಕೂಡ ಇದು ಟಾಲೆ, ಹೌದಲ್ಲ? ದೇರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್ ಫಾರ್ ದ ಪ್ಲಾಂಟ್ ಟು ಬಿ ಟಾಲ್. ಓಕೆ, ಒಂದು ಪ್ಲಾಂಟ್ ಟಾಲ್ ಆಗಿರಬೇಕು ಅಂದರೆ ದೇರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್. ಈ ರೀತಿ ಯಾವುದೇ ಒಂದು ಟ್ರೇಟ್ ಇದ್ರೂ ಕೂಡ ಈ ಪ್ಲಾಂಟು ಟಾಲ್ ಆಗೇ ಇರುತ್ತೆ. ಕ್ಲಿಯರ್? ಸಿನ್ಸ್ ಆಲ್ ದ ಟ್ರೇಟ್ಸ್ ಆರ್ ಡಾಮಿನೆಂಟ್, ಸೊ ದ ಪ್ಲಾಂಟ್ ಹಿಯರ್ ಇಸ್ ಟಾಲ್ ಇನ್ ನೇಚರ್. ಹಿಯರ್ ಎಲ್ಲ ಕಡೆನೂ ಕೂಡ ಒಂದು ಡಾಮಿನೆಂಟ್ ಟ್ರೇಟ್ ಅನ್ನೋದು ನಾವು ನೋಡ್ಬೋದು. ಸೊ ದ ಪ್ಲಾಂಟ್ ಈಸ್ ಟಾಲ್ ಇನ್ nature. So we express the characteristic of any organisms with the help of letters. ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ನ ಕ್ಯಾರೆಕ್ಟರ್ಸ್ನ ನಾವು ಏನು ಮಾಡ್ತೀವಿ? we express with the help of letters. And now each member of this pair, for example, ಈಗ ನಾನು ಕ್ಯಾಪಿಟಲ್ T ಅಂತ ಬರೆದಾಗ, each member of this pair, it is called separately, it is called as allele. ಸೆಪರೇಟ್ ಆಗಿ ನಾವು ಏನಂತ ಕರಿತೀವಿ? ಇದನ್ನು ಅಲೀಲ್ ಅಂತ ಕರಿತೀವಿ. ಓಕೆ, ಈ ಕ್ಯಾಪಿಟಲ್ ಟಿ ಅನ್ನೋದು ಒಂದು ಅಲೀಲ್, ಈ ಕ್ಯಾಪಿಟಲ್ ಟಿ ಅನ್ನೋದು ಇನ್ನೊಂದು ಅಲೀಲ್ ಆಗಿರುತ್ತೆ. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ಸೊ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಹೋಮೋಝೈಗಸ್ ಆ್ಯಂಡ್ ಹೆಟೆರೋಝೈಗಸ್ ಆರ್ಗ್ಯಾನಿಸಮ್ಸ್. ಹೋಮೋಝೈಗಸ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು? See, now we have seen the alleles and we have also understood there are many ways that we can express the alleles of an organism. ಹೌದಲ್ವಾ? ಆರ್ಗ್ಯಾನಿಸಮ್ಸ್ನಲ್ಲಿರುವಂಥ ಒಂದು ಟ್ರೇಟನ್ನು ಡಿಫ್ರೆಂಟ್ ವೇಸ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ವಾಟ್ ಟೈಪ್ ಆಫ್ ಅಲೀಲ್ ಈಸ್ ಪ್ರೆಸೆಂಟ್ ಇನ್ ಅನ್ ಆರ್ಗ್ಯಾನಿಸಮ್, ದಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 types. ಸೊ ಯಾವ ಟೈಪ್ ಆಫ್ ಅಲೀಲ್ ಇದೆ, ಸೇಮ್ ಟೈಪ್ ಆಫ್ ಇದೆಯಾ, ಡಿಫ್ರೆಂಟ್ ಟೈಪ್ ಆಫ್ ಇದೆಯಾ, ಯಾವ ಟೈಪ್ ಇದೆ ಅನ್ನೋದ್ರ ಮೇಲೆ ನಾವು ಆರ್ಗ್ಯಾನಿಸಮ್ಸನ್ನು ಈ ರೀತಿ ಕ್ಲಾಸಿಫೈ ಮಾಡ್ಬೋದು. ಒಂದು ಹೋಮೋಝೈಗಸ್ ಆರ್ಗ್ಯಾನಿಸಮ್ಸ್, ಇನ್ನೊಂದು ಹೆಟೆರೋಝೈಗಸ್ ಆರ್ಗ್ಯಾನಿಸಮ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದು ಹೋಮೋಲಾಗಸ್ ಆ್ಯಂಡ್ ಹೆಟ್ರೋಲಾಗಸ್ ಕ್ರೋಮೋಸೋಮ್. ಈಗ ಮಾತಾಡ್ತಿರೋದು ಹೋಮೋಝೈಗಸ್ ಆ್ಯಂಡ್ ಹೆಟ್ರೋಝೈಗಸ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ದ ಹೋಮೋಝೈಗಸ್ ಆರ್ಗ್ಯಾನಿಸಮ್. ಹೋಮೋ ಅಂದರೆ ಏನು? ಹೋಮೋ ಇಸ್ ನಥಿಂಗ್ ಬಟ್ ಸೇಮ್ ಅಂತ ಅರ್ಥ. ಹೋಮೋ ಅಂದರೆ ಸೇಮ್ ಅಂತ ಅರ್ಥ, ಹೌದಲ್ವಾ? ಸೊ ದ ಆರ್ಗ್ಯಾನಿಸಮ್ ವಿಚ್ ಹ್ಯಾವ್ ದ ಐಡೆಂಟಿಕಲ್ ಅಲೀಲ್ಸ್ ಆನ್ ದ ಹೋಮೋಲಾಗಸ್ ಕ್ರೋಮೋಸೋಮ್. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಮೇಲೆ ಐಡೆಂಟಿಕಲ್ ಅಂದರೆ ಸೇಮ್ ಟೈಪ್ ಆಫ್ ಅಲೀಲ್ಸ್ ಇದ್ದರೆ ಅದನ್ನು ನಾವು ಹೋಮೋಝೈಗಸ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸಿ, ಫಾರ್ ಎಕ್ಸಾಂಪಲ್, ಇಫ್ ವಿ ಟಾಕ್ ಅಬೌಟ್ ದ ಡ್ವಾರ್ಫ್ ಪ್ಲಾಂಟ್. ಸೊ ಲೆಟ್ ಮಿ ಗಿವ್ ಯು ಎಕ್ಸಾಂಪಲ್. ಓಕೆ, ಸಿ, ಇಫ್ ಐ ಟಾಕ್ ಅಬೌಟ್ ದ ಟಾಲ್ ಪೀ ಪ್ಲಾಂಟ್ ಆ್ಯಂಡ್ ದ ಡ್ವಾರ್ಫ್ ಪೀ ಪ್ಲಾಂಟ್, ಇಲ್ಲಿ ಎರಡೂ ಪ್ಲಾಂಟ್ಸನ್ನು ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. Okay, see the tall pea plant is having capital T and capital T,
and the dwarf pea plant is having small t and small t. Okay, so now this small t and small t, okay, since it has received same trait from both the parents, that is why it is known as homozygous dwarf plant. ಈ dwarf plant ಏನಾಗಿದೆ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿನ ಕ್ಯಾರಿ ಮಾಡ್ತಿದೆ. ಓಕೆ, ಫಾದರಿಂದನೂ ಸ್ಮಾಲ್ ಟಿ, ಮದರಿಂದನೂ ಸ್ಮಾಲ್ ಟಿ ಕ್ಯಾರಿ ಮಾಡಿರೋದ್ರಿಂದ ಇದು ಡ್ವಾರ್ಫ್ ಆಗಿದೆ. ರೈಟ್, ಸೊ ನಾವು ದಿಸ್ ಈಸ್ ಕಾಲ್ಡ್ ಆಸ್ ದ ಹೋಮೋಝೈಗಸ್ ಡ್ವಾರ್ಫ್ ಪ್ಲಾಂಟ್. ಯಾಕೆಂದರೆ ದೇರ್ ಇಸ್ ಸೇಮ್ ಟೈಪ್ ಆಫ್ ಅಲೀಲ್. Same type of allele. Clear? Similarly, when I talk about the tall pea plant, here also see it has received tall from the father and tall from the mother. Tall traits from both the parents. So we have written as T and T. So both the alleles here also it is identical. Illu kuda same. Identical ide same ide. Illu T capital T ide, illu capital T ide. So it is called as the homozygous organism. What do we call it as? It is also called as homozygous organism. So if there ಈಗ ಈ ಹೋಮೋಝೈಗಸ್ ಆರ್ಗ್ಯಾನಿಸಮ್ಸ್ ಸೆಲ್ಫ್ ಬ್ರೆಡ್ ಆದರೆ ಏನಾಗುತ್ತೆ, ಯಾವ ರೀತಿ ಟ್ರೇಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಸೆಲ್ಫ್ ಬ್ರೆಡ್ ಅಂದರೆ ಏನು? ಸೆಲ್ಫ್ ಬ್ರೆಡ್ ಇಸ್ ನಥಿಂಗ್ ಬಟ್ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಓಕೆ, ಐ ಹೋಪ್ ಯು ಆಲ್ ಹ್ಯಾವ್ ಕ್ಲಿಯರ್ಲಿ ನೋ ಅಬೌಟ್ ವಾಟ್ ಈಸ್ ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ, ಹೌದಲ್ವಾ? ಸೊ ನಾವು ಇಫ್ ದಿಸ್ homozygous organism, I'm talking about the homozygous organism, if they are self bred ಅಂದರೆ ಇಲ್ಲಿ ನೋಡಿ ಕ್ಯಾಪಿಟಲ್ ಟಿ ಜೊತೆಗೆ ಕ್ಯಾಪಿಟಲ್ ಟಿನೇ ಏನಾಗುತ್ತೆ ಸೆಲ್ಫ್ ಪಾಲಿನೇಷನ್ಗೆ ಒಳಗಾಗ್ತಿದೆ. ಇಲ್ಲಿ ಸ್ಮಾಲ್ ಟಿ ಜೊತೆಗೆ ಸ್ಮಾಲ್ ಟಿನೇ ಏನಾಗ್ತಿದೆ ಸೆಲ್ಫ್ ಪಾಲಿನೇಷನ್ ಆಗ್ತಿದೆ. ಹೆಂಗೆ ಸೆಲ್ಫ್ ಪಾಲಿನೇಷನ್ ಮಾಡೋದು, ಹೇಗೆ ಮಾಡ್ತೀರಾ ನೋಡಿ. ಫಸ್ಟ್ ಆಫ್ ಆಲ್ ಸೆಪರೇಟ್ ಮಾಡ್ಕೋಬೇಕು. ಬಿಕಾಸ್ ಓಕೆ, ಸೊ ನಾವು ಐ ವಿಲ್ ಡೂ ಸೆಲ್ಫ್ ಪಾಲಿನೇಷನ್ ಅಮಾಂಗ್ಸ್ ದಿಸ್. ಏನು ಮಾಡ್ತೀವಿ, ಇದೊಂದು ಪೇರ್ ಆಗಿದೆ, ಇದೊಂದು ಪೇರ್ ಆಗಿದೆ, ಹೌದಲ್ವಾ? ಸೊ ಈ ಟೀನ ಈ ಟಿ ಜೊತೆ ಕ್ರಾಸ್ ಮಾಡ್ತೀನಿ. ಸೊ ದಿಸ್ ಟಿ ಕ್ರಾಸಸ್ ವಿತ್ ದಿಸ್ ಟಿ ಆ್ಯಂಡ್ ದಿಸ್ ಟಿ ಆಲ್ಸೋ ಕ್ರಾಸಸ್ ವಿತ್ ದಿಸ್ ಟಿ. ಈ ಟಿ ಜೊತೆ ಕ್ರಾಸ್ ಮಾಡಿದಾಗ ಏನಾಯಿತು ಕ್ಯಾಪಿಟಲ್ ಟಿ. ಸೊ ಈ ಟಿ ಜೊತೆ ಕ್ರಾಸ್ ಮಾಡಿದಾಗ ಏನಾಯಿತು ಕ್ಯಾಪಿಟಲ್ ಟಿ. ಹಿಯರ್ ಆಲ್ಸೋ ಇಫ್ ದಿಸ್ ಟಿ ಕ್ರಾಸಸ್ ವಿತ್ ದಿಸ್ ಟಿ, ಕ್ಯಾಪಿಟಲ್ ಟಿ. If this crosses with this T, capital T. See here, everywhere I got only capital T and capital T. So now what are the possibilities which we have seen here? See, everywhere we have seen capital T, right? So what do we see here? In all the cases, it is homozygous tall plants. Homozygous yake? Because nodi same type of allele ide. ಸೇಮ್ ಟೈಪ್ ಆಫ್ ಎಲೀಲ್ ಇದ್ರೆ ಏನದು ಹೋಮೋಝೈಗಸ್ ಟಾಲ್ ಪ್ಲಾಂಟ್. ಸೊ ಆಲ್ ದ ಪ್ಲಾಂಟ್ಸ್ ಹಿಯರ್ ಆರ್ ಟಾಲ್. ಸೊ ಇಫ್ ಸೆಲ್ಫ್ ಬ್ರೆಡ್ ಇಟ್ ಗಿವ್ಸ್ ರೈಸ್ ಟು ದ ಆಫ್ ಸ್ಪ್ರಿಂಗ್ ವಿತ್ ದ ಸೇಮ್ ಟ್ರೇಟ್ಸ್. ಸಿಮಿಲರ್ಲಿ ವೆನ್ ವಿ ಸೆಲ್ಫ್ ಬ್ರೆಡ್ ದ ಡ್ವಾರ್ಫ್ ಪ್ಲಾಂಟ್ಸನ್ನು ಸೆಲ್ಫ್ ಬ್ರೆಡ್ ಮಾಡೋಣ ನೋಡಿ. ಈಗ ದಿಸ್ ಈಸ್ ಒನ್ ಪೇರ್ ಆ್ಯಂಡ್ ದಿಸ್ ಇಸ್ ಅನದರ್ ಪೇರ್ ಆ್ಯಂಡ್ ದಿಸ್ ಈಸ್ ಟೂ ಅಲೀಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಒನ್ ಪೇರ್ ಆ್ಯಂಡ್ ಇದು ಕೂಡ ಟೂ ಅಲೀಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಪೇರ್. ಸೊ ಈ ಟಿ ಜೊತೆ ಕ್ರಾಸ್ ಮಾಡಿದಾಗ ಸ್ಮಾಲ್ ಟಿ. ಇದನ್ನು ಇದ್ರ ಜೊತೆ ಕ್ರಾಸ್ ಮಾಡಿದಾಗ ಸ್ಮಾಲ್ ಟಿ ಆ್ಯಂಡ್ ವೆನ್ ಐ ಕ್ರಾಸ್ ದಿಸ್ ಟು ದಿಸ್ ಸ್ಮಾಲ್ ಟಿ ಆ್ಯಂಡ್ this to this it is small t and small t. So what did you see here also? Here also we can see all are homozygous dwarf plant. ಎಲ್ಲ ಕೂಡ homozygous dwarf plant because homozygous ಅಂದರೆ ಏನು, ಇಲ್ಲಿ homozygous ಅಂದರೆ ಸೇಮ್ ಟೈಪ್ ಆಫ್ ಎಲೀಲ್ಸ್ ಇದೆ ಇಲ್ಲಿ. ಓಕೆ, clear? What is homozygous organism? Homozygous organisms are the organisms which have the identical alleles. Same type of alleles, same identical alleles ಇದೆ, ಅದನ್ನು ನಾವು homozygous organisms ಅಂತ ಕರಿತೀವಿ. Clear? So all this whatever I have explained to you is this is all about the homozygous organisms. So now I'll explain you about the heterozygous organisms. So as the name hetero says, it is different. Hetero ಅಂದ್ರೆ different ಅಂತ, ಹೌದಲ್ವಾ? So what is heterozygous organisms? These are the organisms which have the different types of alleles for a character on the homologous chromosome. Homologous chromosome ನಲ್ಲಿ different type of alleles ಇರುತ್ತೆ. Okay, so we call such type of organisms as the heterozygous organisms. ಅರ್ಥ ಆಗ್ತಿದೆಯಾ? So because here both are true for the homologous chromosomes. Because because only for the homologous chromosome both the chromosomes will correspond to the same character. Okay,
ಸೊ ಹಿಯರ್ ದ ಕ್ಯಾರೆಕ್ಟರ್ ವಿಚ್ ಕ್ಯಾರೆಕ್ಟರ್ ವಿ ಆರ್ ಟಾಕಿಂಗ್ ಅಬೌಟ್? ವಿ ಆರ್ ಟಾಕಿಂಗ್ ಅಬೌಟ್ ದ ಹೈಟ್ ಬಗ್ಗೆ ಮಾತಾಡ್ತಿದ್ದೀವಿ ಅಲ್ವಾ. ಸೊ ವೆದರ್ ಇಟ್ ಇಸ್ ಟಾಲ್ ಆರ್ ಸ್ಮಾಲ್, ವಿ ಆರ್ ಟಾಕಿಂಗ್ ಅಬೌಟ್ ಹೈಟ್. ಸೊ ದ ಎಕ್ಸಾಂಪಲ್ಸ್ ಫಾರ್ ದ heterozygous organisms would be small t and capital T or capital T with small t. Okay, so here we have two alleles, but since the tall is the dominant trait, so the plant will be always tall. However, so here you can observe, see here the plant is having capital T small t, right? So here it has small t capital T. See, one of the allele is dominant, then the trait will be always dominant. ಈಗ ಈ ಪ್ಲಾಂಟ್ ಅಲ್ಲಿ ಯಾವುದೋ ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಇದೆ, ಇದು ಡಾಮಿನೆಂಟ್ ಕ್ಯಾರೆಕ್ಟರ್ನೇ ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, ಸೊ ಅಂಡ್ ದೀಸ್ ಕೈಂಡ್ ಆಫ್ ಪ್ಲಾಂಟ್ಸ್ ವಿ ಆಲ್ಸೋ ಕ್ಯಾನ್ ಕಾಲ್ ಆಸ್ ದ ಹೈಬ್ರಿಡ್ ಪ್ಲಾಂಟ್. ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಹೆಟ್ರೋಸೈಗಸ್ ಟಾಲ್ ಪಿ ಪ್ಲಾಂಟ್ ಅನ್ನ ನಾವು ಹೈಬ್ರಿಡ್ ಅಂತ ಕೂಡ ಕರಿಬಹುದು. ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಹೈಬ್ರಿಡ್. ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಹೈಬ್ರಿಡ್ ಟಾಲ್ ಪ್ಲಾಂಟ್ ಅಥವಾ ಹೆಟೆರೋಸೈಗಸ್ ಟಾಲ್ ಪ್ಲಾಂಟ್. ಕ್ಲಿಯರ್? So now we will understand what will happen if we self-bred these heterozygous tall plants. ಆಗಲೇ homozygous tall plants ಅನ್ನು ನಾವು self bred ಮಾಡಿದ್ವಿ. ಈಗ heterozygous tall plants ಅನ್ನು self bred ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. Okay, so here I have the heterozygous tall plants. See, this is one set and this is another set. Here there are two different alleles, that is capital T small t, capital T small t. Okay, I am self breeding. Self breeding ಅಂದಾಗ ಯಾವಾಗಲೂ ನಾವು ಫಸ್ಟ್ ಸೆಟ್ಟಲ್ಲಿ ಏನು ತೊಗೊಂಡಿರ್ತೀವಿ ಸೆಕೆಂಡ್ ಸೆಟ್ಟಲ್ಲಿ ಕೂಡ ಅದೇ ಇರುತ್ತೆ. ಸೊ ಐ ಆಮ್ ಸೆಲ್ಫ್ ಬ್ರೆಡಿಂಗ್ ದ ಸೇಮ್ type of chromosomes. Okay, so here we have heterozygous tall plants. So when I self bred, so capital T small t. Okay, when I self bred, capital T combines with capital T, capital T and capital T. Capital T combines with small t, capital T small t. Small t combines with capital T, small t capital T. Small t combines with small t and small t. So in this case, you can observe one thing which is very clear. See, three plants are tall. See, this is completely tall. Here you can see dominant character, it is tall. Dominant character is tall, and this is completely dwarf. ಎರಡೂ ಟ್ರೇಟ್ ಕೂಡ ಏನಾಗಿದೆ, ರೆಸೆಸಿವ್ ಟ್ರೇಟ್ ಆಗಿದೆ. ಎರಡೂ ಟ್ರೇಟ್ ಕೂಡ ಏನಾಗಿದೆ, ರೆಸೆಸಿವ್ ಟ್ರೇಟ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಆಗಿ ಡ್ವಾರ್ಫ್ ಆಗಿದೆ. ಸೊ ಇನ್ ದಿಸ್ ಕೇಸ್ ದ ಆಫ್ ಸ್ಪ್ರಿಂಗ್ಸ್ ಆರ್ ನಾಟ್ ಐಡೆಂಟಿಕಲ್ ಟು ದ ಪೇರೆಂಟ್ಸ್. ಪೇರೆಂಟ್ಸ್ ಏನಾಗಿತ್ತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗಿತ್ತು. ಆದರೆ ನಮಗೆ ರಿಸಲ್ಟೆಂಟ್ ಆಫ್ ಸ್ಪ್ರಿಂಗ್ಸಲ್ಲಿ ಟೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಒಂದು ಕಂಪ್ಲೀಟ್ ಕ್ಯಾಪಿಟಲ್ ಟಿ, ಒಂದು ಕಂಪ್ಲೀಟ್ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಅದರ್ ದೆನ್ ದಿಸ್, ಹೌದಲ್ವಾ? ಸೊ here two of them are heterozygous. Heterozygous ಯಾಕೆ heterozygous? See, what are the things we got here? Capital T, capital T, capital T small t capital T and then small t small t. ಇದೆ ಅಲ್ವಾ ನಮಗೆ ಸಿಕ್ಕಿದ್ದು? So when we cross, we got this. ಹೌದಲ್ವಾ? See here 50% of them are heterozygous and the remaining two are homozygous. ಯಾಕೆ homozygous? ನೋಡಿ, ಇದು ಕಂಪ್ಲೀಟ್ ಸೇಮ್ ಏನು ಐಡೆಂಟಿಕಲ್ ಅಲೀಲ್ ಇದೆ. ಐಡೆಂಟಿಕಲ್ ಆಗಿದ್ರೆ ಹೋಮೋಸೈಗಸ್, ಇಲ್ಲೂ ಐಡೆಂಟಿಕಲ್ ಆಗಿದೆ, ಇದು ಹೋಮೋಸೈಗಸ್. 50% ಆರ್ ಹೋಮೋಸೈಗಸ್, 50% ಆರ್ ಹೆಟ್ರೋಸೈಗಸ್. ಓಕೆ, ಆ್ಯಂಡ್ ಟಾಲ್ ಪ್ಲಾಂಟ್ ಆ್ಯಂಡ್ ಡ್ವಾರ್ಫ್ ಪ್ಲಾಂಟ್ ಎಷ್ಟಿದೆ ಅಂತ ನಾವು ನೋಡಿದಾಗ ಕ್ಯಾಪಿಟಲ್ ಟಿ ಏನು, ಟಾಲ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನು, ಟಾಲ್. ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಏನು, ಟಾಲ್. ಸ್ಮಾಲ್ ಟಿ ಏನು, ಡ್ವಾರ್ಫ್. ಸೊ 75% of the offsprings are tall, 25% of the offsprings are dwarf. ಅರ್ಥ ಆಗ್ತಿದೆಯಲ್ಲ? So here we can see 3 tall plants and 1 dwarf plant. So if we look individually, it is very clear that 75% of the plants are tall and 25% is dwarf. Clear? This is all about the heterozygous organisms. ಐ ಹೋಪ್ ಯು ಆರ್ ಕ್ಲಿಯರ್. ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಹೋಮೋಸೈಗಸ್ ಆರ್ಗ್ಯಾನಿಸಮ್ಸಲ್ಲಿ ಏನಾಗಿರುತ್ತೆ, ಐಡೆಂಟಿಕಲ್ ಟ್ರೇಟ್ಸ್ ಇರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಹೆಟ್ರೋಸೈಗಸಲ್ಲಿ ಏನಿರುತ್ತೆ, ಒಂದು ಕ್ಯಾಪಿಟಲ್ ಇದ್ದರೆ ಒಂದು ಸ್ಮಾಲ್ ಇರುತ್ತೆ, ಅಥವಾ ಒಂದು ಸ್ಮಾಲ್ ಇದ್ದರೆ ಒಂದು ಕ್ಯಾಪಿಟಲ್ ಇರುತ್ತೆ. ಅಂದರೆ ಡಿಫ್ರೆಂಟ್ ಅಲೀಲ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಸೆಲ್ಫ್ ಬ್ರೆಡ್ ಆದಾಗ ಏನಾಗುತ್ತೆ ನಿಮಗೆ ಈಗ ಅರ್ಥ ಆಗಿದೆ. ಸೊ ವೆನ್ ಐ ಟೀಚ್ ಯು ದ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್, ಇಟ್ ವಿಲ್ ಬಿ ಮೋರ್ ಕ್ಲಿಯರ್ ದ್ಯಾನ್ ದಿಸ್. ಅಂಡರ್ಸ್ಟುಡ್ ದಿಸ್ ಮಚ್ ಬೇಸಿಕ್, ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಫರ್ದರ್ ಕಾನ್ಸೆಪ್ಟ್. ನೋಡಿ, ಇಲ್ಲಿ ಮಾಡಿದ್ದೀನಿ ಆಲ್ರೆಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಿ. ಸೊ ವೆನ್ ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಟಿ, ಇಟ್ ಇಸ್ ಟಾಲ್ ಹೋಮೋಸೈಗಸ್. ಯಾಕೆ? ಕ್ಯಾಪಿಟಲ್ ಟಿ
ಹೋಮೋಸೈಗಸ್ ಯಾಕೆ? ಕಂಪ್ಲೀಟ್ಲಿ ಇದು ಐಡೆಂಟಿಕಲ್ ಅಲೀಲ್ಸ್. ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಟಿ, ಟಾಲ್ ಹೈಬ್ರಿಡ್. ಹೈಬ್ರಿಡ್ ಅಂದರೂ ಒಂದೇ, ಹೆಟ್ರೋಸೈಗಸ್ ಟಾಲ್ ಪ್ಲಾಂಟ್ ಅಂದರೂ ಒಂದೇ, ಆಗಲೇ ಹೇಳಿದ್ದೀನಿ. ಸೊ ವೆನ್ ದಿಸ್ ಟಿ ಕಂಬೈನ್ಸ್ ವಿತ್ ದಿಸ್ ಟಿ, ಅಗೇನ್ ಟಾಲ್ ಹೈಬ್ರಿಡ್ ಆರ್ ಹೆಟ್ರೋಸೈಗಸ್ ಟಾಲ್ ಪ್ಲಾಂಟ್. When small t combines with small t, we get small t and small t. This is completely homologous. Homologous dwarf plant. Okay, I hope you all have clearly understood. So with this, I have explained all the important basics which is necessary to understand a Mendel's experiment. The next session I'll be coming up with another concept. That's all for this session. I'm signing off. Thank you.